ನಮಸ್ತೆ. 20/2/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಏಕಾದಶಿ ಇದೆ. ಬೆಳಗ್ಗೆ 9:55:48 ಆ ನಂತರ ದ್ವಾದಶಿ. ಇವತ್ತಿನ ನಕ್ಷತ್ರ ಆರುದ್ರ. ಬೆಳಗ್ಗೆಯಿಂದ 12:12:39 ಮಧ್ಯಾಹ್ನದವರೆಗೂ ಅಂದರೆ PM ವರೆಗೂ ಆರುದ್ರ ನಕ್ಷತ್ರವಿದೆ. ಆದರೆ ಯೋಗ ಸರಿಯಾಗಿ ಇಲ್ಲ. ಮರಣವೂ ಕಾರ್ಯನಾಶವೂ ಇದೆ. ಆನಂತರ ಬರೋದು ಪುನರ್ವಸು ನಕ್ಷತ್ರ. ಆದ್ದರಿಂದಾಗಿ ಆರುದ್ರ ನಕ್ಷತ್ರ ಇರುವವರೆಗೂ ಅಂದರೆ ಮಧ್ಯಾಹ್ನ 12:12:39 ಶುಭವಾಗಿಲ್ಲ, ಎಚ್ಚರ. ಆನಂತರ ಪುನರ್ವಸು ನಕ್ಷತ್ರ ಬಂದ ನಂತರ ಶುಭವಾಗಿದೆ. ಯಾವುದೇ ಕಾರ್ಯಗಳು ಮಾಡೋದಾದರೂ ಆ ಸಮಯಕ್ಕೆ ಮಾಡಿ. ಪುನರ್ವಸು ನಕ್ಷತ್ರ ಬಂದ ನಂತರ ಅಂತಂದರೆ ಸರಿಯಾಗಿ ಹೇಳಬೇಕು ಅಂದರೆ 12:13 ಮೇಲೆ ಕಾರ್ಯಸಿದ್ಧಿ ಉಂಟಾಗುತ್ತದೆ, ಲಾಭವೂ ಉಂಟಾಗುತ್ತದೆ. ಪ್ರೀತಿ ಯೋಗವಿದೆ. ಇದೆಲ್ಲ ಇವತ್ತಿನ ವಿಷಯ. ಈ ದಿನದ ವಿಶೇಷಗಳಲ್ಲಿ ಸೂರ್ಯೋದಯ 6:40, ಸೂರ್ಯ ಅಸ್ತಮಾನ ಸಂಜೆ 6:27. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6:40 12:13 ಆರುದ್ರ ನಕ್ಷತ್ರ 4ನೇ ಪಾದವಿದೆ. ಇದು ದೋಷ. ಆ ನಂತರ 12:13 ಮೇಲೆ ಪುನರ್ವಸು ನಕ್ಷತ್ರ 1ನೇ ಪಾದ ಸಂಜೆ 6:42 ಇದು ಶುಭವಾಗಿದೆ. ಆನಂತರ ರಾತ್ರಿ 1:12 ಪುನರ್ವಸು ನಕ್ಷತ್ರ 2ನೇ ಪಾದ. ಆಮೇಲೆ ರಾತ್ರಿ 1:12 ಮೇಲೆ ಪುನರ್ವಸು ನಕ್ಷತ್ರದ 3ನೇ ಪಾದವಿದೆ. ಹಾಗಾಗಿ ಶುಭವಾಗಿದೆ. ಇದು ನಾಳೆಯವರೆಗೂ ಇದೆ. ನಾಳೆ 21ನೇ ತಾರೀಕು ಇರುವಂಥ ಇದೇ ನಕ್ಷತ್ರ ಪುನರ್ವಸು ನಕ್ಷತ್ರ ಬ್ಯಾಲೆನ್ಸ್ ಇದೆ. ಹಾಗಾಗಿ ನಾಳೆಯ ದಿನ ಪುನರ್ವಸು ನಕ್ಷತ್ರದ ಬ್ಯಾಲೆನ್ಸ್ ಮಧ್ಯಾಹ್ನ 2:17:25 ಖಂಡಿತ ನಾಳೆ ಪುನರ್ವಸು ನಕ್ಷತ್ರ ಕಾರ್ಯಸಿದ್ಧಿ ಉಂಟು. ಆನಂತರ ಅಂದರೆ ಮಧ್ಯಾಹ್ನ 2:18 ಮೇಲೆ ಪುಷ್ಯ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿಯು ಕುಲವೃದ್ಧಿಯೂ ಉಂಟು. ಈ ರೀತಿಯಾಗಿ ನಾಳೆಯ ದಿನವಿದೆ. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. ಇವತ್ತಿನ ದಿನ ಪ್ರಕಾರ ನಾವು ನೋಡಿದಿವೆ ಕರೆಕ್ಟಾಗಿ 12:15 ಮೇಲೇ ಒಳ್ಳೆಯ ಟೈಮು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಅಲ್ಲಿವರೆಗೂ ಇರುವಂಥ ನಕ್ಷತ್ರ ದೋಷವನ್ನು ಕೊಡುತ್ತದೆ. ಕಾರ್ಯ ನಾಶಾಂತ ಬರೋದರಿಂದ ಎಲ್ಲ ಕಾರ್ಯಗಳಿಗೂ ತೊಂದರೆಯೇ. ಅರೆ 12:15 ಮೇಲೆ ಅಂತಂದರೆ ಶುಭವಾಗಿದೆ. ನಂತರ ನೋಡುವಂಥ ವಿಷಯ, ಇವತ್ತು 100% ಕೆಟ್ಟ ಟೈಮು, ಒಳ್ಳೆಯ ಟೈಮ್ನ ನೋಡೋಣ. 100% ಕೆಟ್ಟೋದು ಅಂತಂದರೆ ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಆದರೆ ಯಾವಾಗಲೂ ಪ್ರಾರಂಭ ಮಾಡಿರುವಂತಂದರೆ ಕಂಟಿನ್ಯೂ ಆಗಿ ನಡೆಸ್ಕೊಂಡು ಹೋಗ್ಬೋದು. ಉದಾಹರಣೆ ಸರಿಯಾಗಿ ಹೇಳಬೇಕು ಅಂತಂದರೆ ನಾಳೆ ಬೆಳಗ್ಗೆ, ನಾಡಿದ್ದು ಬೆಳಗ್ಗೆ, ಇಲ್ಲ ಇನ್ನೊಂದು ದಿನ, ಈ ರೀತಿಯೆಲ್ಲ ನಾವು ನೋಡಿದ್ರೆ ಆಯಾ ದಿನಗಳಲ್ಲಿ ಕೆಟ್ಟೋ ಸಮಯ ಇಂಥದ್ದೆಲ್ಲ ನೋಡುವ ಸಮಯದಲ್ಲಿ ಕೆಟ್ಟೋದು ಒಂದು ಚೂರು ಇರಬಾರ್ದು. ಈ ಉದಾಹರಣೆ ಇವತ್ತು ನೋಡೋಣ. 6:40 ವೃಶ್ಚಿಕ ರಾಶಿಯವರಿಗೆ ದೋಷ ಉಂಟು. ಆಲ್ರೆಡಿ ದಿನವೇ ಕೆಟ್ಟೋದಾಗಿದೆ ಮಧ್ಯಾಹ್ನ 12:15 ಇದರಲ್ಲಿ ನಿಮಗೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3 ಅಂತಂದರೆ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರಿಗೆ ದೋಷವಿದೆ. ಆದ್ದರಿಂದಾಗಿ ಎಚ್ಚರ. ಅದರಲ್ಲೂ ದಿಶಾಶೂಲ ಅಂತಂದಾಗ 6:40 ಬರುತ್ತದೆ. ಹಂಗಾಗಿ ಈ ರಾಶಿಯವರ ಗಮನ. ಜನರಲ್ ಆಗಿ ಎಲ್ಲ ರಾಶಿಗೂ ದೋಷವೇ. 6:40 ರಾಹು ವಾಸ ಮಾಡುವಂಥದ್ದು ಪಶ್ಚಿಮ ದಿಕ್ಕಲ್ಲಿ. ಆದ್ದರಿಂದ ಪಶ್ಚಿಮ ದಿಕ್ಕಲ್ಲಿ ಕಾರ್ಯಗಳು ಮಾಡುವವರು ಗಮನ. 6:40 ಮೇಲೆ 8:01 ರಾಜಪಂಚಕ ಅಂತ ಇದೆ. ಆನಂತರ ಇವತ್ತಿನ ದಿನ ಪ್ರಕಾರ 6:40 ಮೇಲೆ 8-9 ರೋಗ ಕಾಲ ಅಂತಿದೆ. ಇದೆಲ್ಲ ನೋಡಿಕೊಂಡು ಕೆಲವು ಕಾರ್ಯಗಳು ಮಾಡೋಕ್ಕೆ ನಮಗೆ ಅನುಕೂಲಕರವಾಗಿರುತ್ತೆ ಅಂತ. ಆದ್ದರಿಂದಲೇ ಇದನ್ನು ಕೊಡ್ತೀವಿ. ಆದರೂ
ಇನ್ನು ಸರಿಯಾಗಿ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡುವಂಥದ್ದಾದರೆ 6:40 ನಾವು ಹೇಳಿದ್ದೇವೆ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮವಿದೆ. ಬೆಳಗ್ಗೆ 9 ಗಂಟೆ 2 ನಿಮಿಷದ ಮೇಲೆ 9:49ವರೆಗೂ ದುರ್ಮುಹೂರ್ತ, 9:37ರಿಂದ 11:05ವರೆಗೂ ಯಮಕಂಡ ಕಾಲ. ಇದರಲ್ಲಿ ಗಮನಿಸಿ 9:49ಕ್ಕೆ ದುರ್ಮುಹೂರ್ತ ಮುಗಿಯೋದು, ಅಷ್ಟರಲ್ಲೇ 9:37ಕ್ಕೆ ಯಮಕಂಡ ಕಾಲವು ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅಂದರೆ 9:37 ಮೇಲೆ 9:50ವರೆಗೂ ಅಧಿಕವಾದ ದೋಷ ಅಂದರೆ 100% ದೋಷ ಇದೆ. ಆದ್ದರಿಂದಾಗಿ ಗಮನ. ಮತ್ತು ಮಧ್ಯಾಹ್ನ 3:30ರಿಂದ ಸಂಜೆ 4:58ವರೆಗೂ ರಾಹುಕಾಲ, ಸಂಜೆ 7:55ರಿಂದ ರಾತ್ರಿ 9:57ವರೆಗೂ ಮೃತ್ಯು ಅಂದರೆ ಮರಣ ಭಯ, ರಾತ್ರಿ 9:30ರಿಂದ 11:02ವರೆಗೂ ವಿಷಕಾಲ, ರಾತ್ರಿ 1:15ರಿಂದ ಲೇಟ್ ನೈಟ್ 2 ಗಂಟೆ 59 ನಿಮಿಷದವರೆಗೂ ಕೂಡ ದೋಷವೇ. ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಶುಭ ಸಮಯ ಅಂತ ಬರೋದು ಏನಂತಂದರೆ 6:40ರಿಂದ 9 ಗಂಟೆವರೆಗೆ. ಆದರೆ ಇದು ವೃಶ್ಚಿಕ ರಾಶಿಯವರಿಗೆ ದೋಷ. ಮತ್ತು 11 ಗಂಟೆ 7 ನಿಮಿಷದ ಮೇಲೆ 3:28ವರೆಗೂ ಶುಭವಾಗಿದೆ. ಅಂದರೆ ಇಷ್ಟಕ್ಕೆ ಯಮಕಂಡ ಕಾಲ ಮುಗಿದಿರುತ್ತದೆ. ಸಂಜೆ 5ರಿಂದ 7:53ವರೆಗೂ ಶುಭವಾಗಿದೆ. ಆನಂತರ ರಾತ್ರಿ 11 ಗಂಟೆ 4 ನಿಮಿಷದ ಮೇಲೆ ರಾತ್ರಿ 1:13ವರೆಗೂ ಶುಭವಾಗಿದೆ. ಮತ್ತು ಲೇಟ್ ನೈಟಲ್ಲಿ 3 ಗಂಟೆ 1 ನಿಮಿಷ ರಾತ್ರಿಯಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಯಾಕೆಂತಂದರೆ ಅಭಿವೃದ್ಧಿಯನ್ನು ಕೊಡುತ್ತದೆ ಅಂತ ಒಳ್ಳೆಯ ಟೈಮಲ್ಲಿ ಮಾಡಿದ್ರೆ. ಫಸ್ಟೇ ಹೇಳಿದಂತೆ ಈಗ ನಾವು ನೋಡೋಣ. 6:40ರಿಂದ 9 ಗಂಟೆವರೆಗೂ ಒಂದು ಸಮಯ ಶುಭ ಸಮಯ ಅಂತಂತೆ. ಈ ಸಮಯದಲ್ಲಿ ಏನೆಲ್ಲ ಇದೆ ಹೆಂಗೆ ಅಂತಂದರೆ ಸೂರ್ಯ ಹೊರೆ ಇದೆ, ಪಂಚಕ ಮುಹೂರ್ತ ಅಂತ ಒಂದು ವಿಷಯವಿದೆ. ನಾವು 6:40ರಿಂದ 9 ಗಂಟೆ ಅಂತಂದರೆ ಇಲ್ಲಿ 8:01ರಿಂದ 9 ಗಂಟೆ ಒಳಗಡೆ ಶುಭ ಪಂಚಕ ಅಂತ. ಇದರಲ್ಲೇ ಮೀನ ಲಗ್ನವೂ ಬರುತ್ತದೆ, ಲಾಭವೂ ಕೂಡಿ ಬರುತ್ತದೆ. ಇದರಲ್ಲಿ ಶುಕ್ರ ಹೊರೆಯೂ ಬರುತ್ತದೆ. ಆದರೆ ಶುಕ್ರ ಹೊರೆ 8:38ರಿಂದ 9 ಗಂಟೆ 37ವರೆಗೂ ಇದ್ದರೂ ಶುಭವಾಗಿರುವಂಥ ಸಮಯ ಅಂತಂದರೆ ನಾವು ಹೇಳುವಂಥ ಸಮಯವೇ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು 11 ಗಂಟೆ 7 ನಿಮಿಷದ ಮೇಲೆ ಶುಭವಾಗಿದೆ ಅಂತ ನೋಡಿದ್ವಿ. ಇದು ಶುಭ ಪಂಚಕ ಮುಹೂರ್ತ ಅಂತ, ಮುಹೂರ್ತ ಪಂಚಕ ಅಂತಲೂ ಅನ್ಬೋದು. ಇದು ಈ ಸಮಯದ ಮೇಲೆ ಬರುತ್ತದೆ. ಆದ್ದರಿಂದ ಇದನ್ನು ಗಮನಿಸಿ. ನಾವು ಹೇಳುವಂಥ ಸಮಯ ಕೆಟ್ಟದು ಅಂತ ಬಂದಿರೋ ಸಮಯದಲ್ಲಿ ಈ ಸಮಯ ಬಂದರೆ ಅದನ್ನು ಬಿಟ್ಟುಬಿಡಬೇಕು. 9:37ರಿಂದ 11:05ವರೆಗೂ ಕೆಟ್ಟೋದು, ಈ ಸಮಯ ಬಿಟ್ಟುಬಿಡಿ. ಇದರಲ್ಲಿ ಇನ್ನೊಂದು ಸಮಯವನ್ನು ನಾವು ಹುಡ್ಕೋಣ. 11 ಗಂಟೆ 29 ನಿಮಿಷದ ಮೇಲೆ ಶುಭವಾಗಿದೆ. ಈ ಸಮಯದಲ್ಲಿ ವೃಷಭ ಲಗ್ನವಿರುತ್ತದೆ, ಪಂಚಕ ಮುಹೂರ್ತವಿರುತ್ತದೆ. ಆದ್ದರಿಂದ 11:29 ಅಂದರೆ 11:30 ಅಂತ ಇಟ್ಕೋಬೋದು. 11:30ರಿಂದ 12 ಗಂಟೆ 13 ನಿಮಿಷದವರೆಗೂ ಶುಭವಾಗಿದೆ. ವೃಷಭ ಲಗ್ನ ಅಂದರೆ ಲಗ್ನದ ಸಮಯ ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದರೆ ಅದೆಲ್ಲ ಮತ್ತೆ ಹುಡುಕ್ಬೋದು. ಮತ್ತೊಂದು ಒಳ್ಳೆಯ ಸಮಯವನ್ನು ಹುಡುಕೋಣ. ಇದರಲ್ಲಿ ನಾವು ಕೊಟ್ಟಿರುವಂಥ ಸಮಯಗಳಲ್ಲಿ ಅಭಿಜಿತ್ ಮುಹೂರ್ತ ಅಂತ ಬರುತ್ತದೆ. ಅಭಿಜಿತ್ ಮುಹೂರ್ತ ಇವತ್ತು 12 ಗಂಟೆ 10 ನಿಮಿಷಕ್ಕೆ ಪ್ರಾರಂಭವಾಗಿ 12:57ವರೆಗಿದೆ. ಆದ್ದರಿಂದಾಗಿ ಈ ಸಮಯ ಶುಭ ಸಮಯ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ 12:15ವರೆಗೂ ಬಿಟ್ಬಿಟ್ಟು 12:15 ನಂತರ ಮಾಡಿ. ಯಾಕೆಂತಂದರೆ ಇವತ್ತು ಬಂದಿರುವಂಥ ನಕ್ಷತ್ರ ಆ ಸಮಯದವರೆಗೂ ತೊಂದರೆ ಇದೆ ಅಂತ ಅಂದಾಗ 12 ಗಂಟೆ 15 ನಿಮಿಷದ ನಂತರ ಸ್ಟಾರ್ಟ್ ಮಾಡಿದ್ರೆ 12:57ವರೆಗೂ ಸಮಯ ಇದೆ ಅಭಿಜಿತ್. ಇದು ನೋಡ್ಕೊಳ್ಳಿ. ಬೆಳಗ್ಗೆ ಕೊಟ್ಟಿರೋ ಟೈಮ್ ಹೆಂಗೆ ಅಂತಂದರೆ ಎಮರ್ಜೆನ್ಸಿಗೆ ಮಾತ್ರ. ಯಾರೇ ಆದರೂ 12:15 ನಂತರ ಪ್ರಾರಂಭ ಮಾಡಿದರೆ ಅಭಿಜಿತ್ ಮುಹೂರ್ತ ಬರುತ್ತದೆ. ಹಂಗಾಗಿ ಬೆಳಗ್ಗೆ ಎಲ್ಲ ಶುಭವಾಗಿಲ್ಲ. ನಂತರ ನೋಡುವಂಥದ್ದು ಗುರು ಹೊರೆ. ಇದು 12:33 ನಂತರ ಬರುತ್ತದೆ, ಅಂದರೆ 12:15 ಮೇಲೆ ಅಂತ.
ಅಲ್ಲಿಂದ 1:32ವರೆಗೂ ಗುರು ಹೊರೆ ಇದೆ, ಇದು ಶುಭವಾಗಿದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡುಕಿದ್ರೆ ವಿಜಯ ಮುಹೂರ್ತ. ಈ ವಿಜಯ ಮುಹೂರ್ತ ಮಧ್ಯಾಹ್ನ 2:31ಕ್ಕೆ ಸ್ಟಾರ್ಟ್ ಆಗುತ್ತದೆ. 2:31ರಿಂದ ಖಂಡಿತವಾಗಿಯೂ ಈ ಸಮಯ ಉತ್ತಮವಾಗಿರುತ್ತದೆ. 3 ಗಂಟೆ 18 ನಿಮಿಷದವರೆಗಿರುತ್ತದೆ. ಆದ್ದರಿಂದ ಇದು ಶುಭ ಸಮಯ. ಸಂಜೆ 5:28ನ ನಂತರ 6:27ವರೆಗೂ ಚಂದ್ರ ಹೊರೆ ಇದೆ. ದೇವಿ ಪೂಜೆ, ದೇವಿ ಪ್ರಾರ್ಥನೆ, ಇದಕ್ಕೆಲ್ಲ ಒಳ್ಳೆಯ ಸಮಯವಿದು. ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತ ಬರುವಂಥ ಸಮಯ 5 ಗಂಟೆ 2 ನಿಮಿಷದಿಂದ 5:51ವರೆಗೂ ಶುಭಕರವಾಗಿದೆ. ಆಮೇಲೆ ಶುಕ್ರ ಹೊರೆ ಕೂಡ 5:39ರಿಂದ 6:40ವರೆಗಿದೆ. ಹಾಗಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಬ್ರಹ್ಮ ಮುಹೂರ್ತ ಅಂತಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5 ಗಂಟೆ ಮೇಲೆ, ಇಷ್ಟೆಲ್ಲ ಇವತ್ತು ನೋಡಿದ್ವಿ. ಹಂಗಾಗಿ ಇವತ್ತಿನ ದಿನ 12:15 ಮಧ್ಯಾಹ್ನ ಮೇಲೇ ಶುಭವಾಗಿರೋದು. ಯಾರಿಗೇ ಆದರೂ, ಯಾವ ನಕ್ಷತ್ರ ಯಾವ ರಾಶಿಯವರಾದರೂ ಸೇಮ್ ಟೈಮಲ್ಲೇ ಇವತ್ತು ಯಾವ ನಕ್ಷತ್ರ ಯಾವ ರಾಶಿಯವರೆಗೂ ಚೆನ್ನಾಗಿರುತ್ತೆ ಅಂತ ನೋಡೋಣ. ಎಲ್ರಿಗೂ ನಾವು ಹೇಳಿದಂತೆ 12:15 ಮೇಲೇ ಚೆನ್ನಾಗಿರೋದು. ಕೆಲವು ಟೈಮ್ ಬೆಳಗ್ಗೆ ನಿಮ್ಗೆ ಚೆನ್ನಾಗಿದೆ ಅಂತ ನಾವು ಏನಾದರೂ ಹೇಳಿದರೆ ನಿಮ್ಮ ನಕ್ಷತ್ರಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ ಅಂದರೆ ಎಲ್ಲ ಮಾಡ್ಬೋದಾ ಅಂತಂದರೆ ಮಧ್ಯಾಹ್ನದ ಒಳಗಡೆ ಇಲ್ಲ. ಖುಷಿಯಾಗಿರಿ, ಮಧ್ಯಾಹ್ನದ ಮೇಲೇ ಏನಿದ್ರೂ ಮಾಡ್ಬೋದು. ಒಂದು ವೇಳೆ ನಿಮಗೆ ಮಧ್ಯಾಹ್ನ ಮೇಲೆ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವ ಬೇರೆಯವರು ಹಸ್ತಾಂತರದಿಂದ ಮಾಡ್ಬೋದು. ಫಸ್ಟ್ ನಾವು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಮಧ್ಯಾಹ್ನ 12:15ವರೆಗೂ ಅನುಕೂಲವಿದೆ, ದ್ರವ್ಯ ಲಾಭವಿದೆ. ಇದರಲ್ಲಿ ಒಂದು ವಿಷಯವನ್ನು ಗಮನಿಸಿ, ನಿಮಗೆ ಚೆನ್ನಾಗಿದೆ ಅಂತಂದಿವಿ, ಆದರೆ ಜನರಲ್ ಆಗಿ ದಿನ ಕೆಟ್ಟೋದು ಅಂತಂದಿವಿ. ಹಂಗಾಗಿ ಚೆನ್ನಾಗಿದೆ, ನನಗೆ ಒಳ್ಳೆಯದನ್ನು ಮಾಡ್ಬೋದಾ ಅಂತಂದರೆ ಇಲ್ಲ. ಖುಷಿಯಾಗಿರಿ, ಎಲ್ಲರ ಹತ್ರ ಚೆನ್ನಾಗಿರಿ. ಮತ್ತು ಮಧ್ಯಾಹ್ನ ಮೇಲೆ ನಿಮ್ಗೆ ಅಷ್ಟೊಂದು ಖುಷಿಯಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿ, 12:15 ಮೇಲೇ ಶುಭಕರವಾಗಿರೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, 12:15ವರೆಗೂ ಸರಿಯಾಗಿದೆ. ಆಮೇಲೆ ನಿಮ್ಮ ಮನೆಯಲ್ಲಿರುವ ಬೇರೆಯವರ ನಕ್ಷತ್ರ ಪ್ರಕಾರ ಮಾಡಬಹುದು. ಕೃತಿಕಾ ನಕ್ಷತ್ರ ಋಷಭ ರಾಶಿ, 12:15ವರೆಗೂ ಪರವಾಗಿಲ್ಲ. ರೋಹಿಣಿ ನಕ್ಷತ್ರ ಋಷಭ ರಾಶಿ, 12:15 ಮೇಲೆ ಅನುಕೂಲಕರವಾಗಿದೆ, ಆದರೂ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ, 12:15ವರೆಗೂ ಸ್ವಲ್ಪ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, 12:15ವರೆಗೂ ಪರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, 12:15 ನಂತರ ಸಂಪತ್ತು, ಶರೀರ ಸುಖವೆಲ್ಲ ಬರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 12:15ವರೆಗೂ ಪರವಾಗಿಲ್ಲ ಅಂತಿದೆ ನಿಮ್ಮ ನಕ್ಷತ್ರಕ್ಕೆ. 12:15 ಮೇಲೆ ಅಷ್ಟು ಸರಿಯಾಗಿಲ್ಲ, ಆದರೂ 50% ಓಕೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, 12:15ವರೆಗೂ ಶುಭಕರವಾಗಿದೆ. ಆದರೆ ಜನರಲಾಗಿ ಕೆಟ್ಟಿರೋದ್ರಿಂದ ಮುಹೂರ್ತ ಕಾರ್ಯಗಳು ಬೇಡ, ಖುಷಿಯಾಗಿರಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ, ಹಂಗಾಗಿ 12:15 ನಂತರ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, 12:15 ಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ 12:15ವರೆಗೂ. ಆನಂತರ ಸ್ವಲ್ಪ ಶ್ರಮವಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, 12:15 ನಂತರ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ, 12:15ವರೆಗೂ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, 12:15ವರೆಗೂ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, 12:15 ನಂತರ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, 12:15ವರೆಗೂ ಸಂಪತ್ತು, ವರಮಾನ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ತಡೆ ಇದೆ. ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ 12:15ವರೆಗೂ. ಸ್ವಾತಿ ನಕ್ಷತ್ರ ತುಲಾರಾಶಿ, 12:15 ನಂತರ ಚೆನ್ನಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, 12:15ವರೆಗೂ ಪರವಾಗಿಲ್ಲ. ಆನಂತರ ನಕ್ಷತ್ರಕ್ಕೆ ಪೂಜೆ ಮಾಡಿ ಕಾರ್ಯಗಳನ್ನ ಮಾಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ಪರಮ ಮಿತ್ರ ತಾರೆಯಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು 12:15ವರೆಗೂ. ಎಲ್ಲ ಮಾಡ್ಬೋದು ಅಂತಲ್ಲ, ಖುಷಿಯಾಗಿರೋದಕ್ಕೆ. ಸರಿ, ಏನಾರು ಮಾಡಬೇಕು ಅಂದರೆ ಏನು ಮಾಡೋದು, ನಿಮ್ಮ ಹೆಸರಕ್ಕಿಲ್ಲ, ನಿಮ್ಮ ನಕ್ಷತ್ರಕ್ಕಿಲ್ಲ ಅಷ್ಟೇ. ಮನೆಯಲ್ಲಿರುವ ಬೇರೆಯವರು, ಹಿರಿಯರು, ನಿಮ್ಮ ಶ್ರೀಮತಿಯವರು ಅಥವಾ ನಿಮ್ಮ ಯಜಮಾನರು, ಇವರ ಪ್ರಕಾರ ಮಾಡಬಹುದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ
ರೋಗ ವೃದ್ಧಿಯೆಲ್ಲ ಉಂಟು. ಆದರೂ 12 ಕಾಲ ಮೇಲೆ ಇನ್ನೂ ಚೆನ್ನಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, 12 ಕಾಲನ ನಂತರ ಅನುಕೂಲಕರವಾಗಿದೆ. ಮಿತ್ರರಿಂದ ಸಹಾಯ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿಯೆಲ್ಲ ಇದೆ ಮಧ್ಯಾಹ್ನ 12 ಕಾಲವರೆಗೂ, ಅಂದರೆ ಅಷ್ಟರೊಳ್ಳೆ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, 12 ಕಾಲಿನ ಮೇಲೇ ಶುಭಕರವಾಗಿರೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 12 ಕಾಲವರೆಗೂ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, 12 ಕಾಲವರೆಗೂ ಪರವಾಗಿಲ್ಲ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ, 12 ಕಾಲಿನ ಮೇಲೆ ಕ್ಷೇಮವು, ಶತ್ರುನಾಶವೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶತ್ರುನಾಶವಿದೆ. ಇದೆಲ್ಲ 12 ಕಾಲು ಒಳಗಡೆ, ಅಷ್ಟರಲ್ಲಿ ತಾನೇ ಬಂದರೆ ಎಲ್ಲ ಅನುಭವಿಸಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿನಿದೆ. ಇದೆಲ್ಲ 12 ಕಾಲವರೆಗೂ ಚೆನ್ನಾಗಿದೆ. ಆನಂತರ ಗಾಡಿಯಲ್ಲಿ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದು, ಕಾರ್ಯವಿಘ್ನವೂ ಉಂಟು. 12 ಕಾಲಿನ ಮೇಲೆ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರತಾರೆಯಾಗಿ 12 ಕಾಲವರೆಗಿದೆ. ಆಮೇಲೆ ಅಷ್ಟು ಶುಭಕರವಾಗಿ ಇಲ್ಲ. ನಿಮ್ಮ ಮನೆಯಲ್ಲಿರೋ ಬೇರೆಯವರ ನಕ್ಷತ್ರ ಪ್ರಕಾರ ಚೆನ್ನಾಗಿದ್ದರೆ ಅದು ನೋಡಿ ಅದರ ಪ್ರಕಾರ ಮಾಡಬಹುದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 12 ಕಾಲವರೆಗೂ ಪರರಿಂದ ಸಹಾಯ, ಗುರುಗಳ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನ 12 ಕಾಲ ಮೇಲೆ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ನಂತರ ಪರವಾಗಿಲ್ಲ. ಇವತ್ತಿನ ವಿಷಯವನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ವಾರ ನೋಡ್ಕೋಬೇಕು. 12 ಕಾಲವರೆಗೂ ದೋಷ, 12 ಕಾಲವರೆಗೂ ಪರ್ಸನಲ್ ಆಗಿ ಕೆಲವರಿಗೂ ಚೆನ್ನಾಗಿದೆ ಅಂತಂದರೆ ಎಲ್ಲ ಕಾರ್ಯಗಳನ್ನ ಮಾಡಿ ಅಂತ ಅರ್ಥವಲ್ಲ. ಕೆಲವು ಕಾರ್ಯಗಳನ್ನು ಮಾಡಬಹುದು.